ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 3rd ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ ನಮಗೆ ಜನರಲ್ ಇಂಗ್ಲೀಷ್ ಇದೆಯಲ್ಲ, ಎಜುಕೇಟ್, ಆಗಿಟೇಟ್ ಆ್ಯಂಡ್ ಆರ್ಗನೈಸ್ ಅಂತ ಹೇಳ್ಬಿಟ್ಟು ನಿಮ್ಮ ಫೆಬ್ರವರಿ ಮತ್ತು ಮಾರ್ಚ್ ತುಮಕೂರು ಯೂನಿವರ್ಸಿಟಿಯ ಫೆಬ್ರವರಿ ಮತ್ತು ಮಾರ್ಚ್ 2024 ನಡೆದಿರುವಂತಹ ಪ್ರೀವಿಯಸ್ ಇಯರ್ ಪೇಪರ್ ಇಂಗ್ಲೀಷ್ ಪೇಪರ್ ಇದಾಗಿರುತ್ತೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಫಾರ್ 3rd ಸೆಮ್ BCom ಸ್ಟೂಡೆಂಟ್ಗೆ, ಓಕೆನಾ? ಸೊ ಅದರಲ್ಲೂ ನೀವು ಇಂಗ್ಲೀಷ್ ಅಂತ ತಿಳ್ಕೊಂಡಿರೋದಿಲ್ಲ, ಎಜುಕೇಟ್, ಆಗಿಟೇಟ್, ಆರ್ಗನೈಸ್, ಸೊ ಯಾವುದು ನಿಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಯಾವುದು? ಮ್ಯಾಕ್ಬೆತ್. ಇಷ್ಟೇ ಆನ್ಸರ್. ಯಾವುದು ಇಂಗ್ಲೀಷು? ಮ್ಯಾಕ್ಬೆತ್. ಸೊ ಇಡೀ ಮ್ಯಾಕ್ಬೆತ್ ನೋವೆಲ್ಗೆ ಸಂಬಂಧಪಟ್ಟಂತೆ ಇರುವಂತಹ ಗದ್ಯ, ಸೊ ಏನೇ ಇರಲಿ, ಅದು ಸ್ಟೋರಿ ಆಗಿರಲಿ, ಏನೇ ಆಗಿರಲಿ, ನಾಟಕ ಆಗಿರಲಿ, ಸೊ ಪೂರ್ತಿ ನಮಗೆ 3rd ಸೆಮ್ಮಲ್ಲಿ ಕಂಡುಬರುವಂಥದ್ದೇ ಮ್ಯಾಕ್ಬೆತ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ನಮಗೆ ಸಿಲೆಬಸ್ಸು ಇಂಗ್ಲೀಷು. ಸೊ ಇದ್ರ ಬಗ್ಗೆ ತಿಳಿಯೋಣ ಬನ್ನಿ, ಈ ವಿಡಿಯೋ ಶುರು ಮಾಡುವ. ಸೊ ಈ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಯಾವ ಥರ ಬಂದಿರುತ್ತೆ, ಏನೆಲ್ಲ ಬರಿಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಒಂದು. ಮತ್ತು ಅದೇ ರೀತಿ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಗೊತ್ತಾಗೋದಿಲ್ಲ. ಮತ್ತು ನನ್ನ ಚಾನಲ್ನಲ್ಲಿ ಮ್ಯಾಕ್ಬೆತ್ಗೆ ಸಂಬಂಧಪಟ್ಟಂತೆ ಸೀನ್ ವೈಸ್ ಪಾರ್ಟೇ ಒಂದೊಂದು ವಿಡಿಯೋ ಮಾಡಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ನ ಮಾಡಿದ್ದೀನಿ. ಬೇಕು ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತೀನಿ. ಇಲ್ಲ ಅಂತ ಅಂದರೆ ನನ್ನ ವಾಟ್ಸಪ್ ಚಾನಲ್ನಲ್ಲಿ ಅದನ್ನ ಶೇರ್ ಮಾಡಿರ್ತೀನಿ. ಬೇಕಾದರೆ ನೀವು ಸರ್ಚ್ ಮಾಡ್ಕೊಂಡು ಮ್ಯಾಕ್ಬೆತ್ನ ಬೇಕಾದ್ರೆ ನೀವು ನೋಡ್ಕೊಬೋದು. ಸೊ ಅದರಲ್ಲಿ ಮೊದಲನೇ ಕ್ವಶನ್ ನೋಡೋದಾದರೆ ಡ್ರಾಮಾ. ಮ್ಯಾಕ್ಬೆತ್ ಅನ್ನೋದು ಒಂದು ಡ್ರಾಮಾ. ಅದರಲ್ಲಿ ಪಾರ್ಟ್ 1 ಇದೆ. ಪಾರ್ಟ್ 1ನಲ್ಲೇ ಟಿಪ್ಪಣಿ ಬರೆಯಿರಿ ಅಂದರೆ ನಮಗೆ ಎಸ್ಸೆ ರೈಟಿಂಗ್ ಬರೆಯೋಕೆ ಕೊಟ್ಬಿಡ್ತಾನೆ. ಅಂದರೆ 5 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ 4 ಕ್ವಶನ ಅಟೆಂಡ್ ಮಾಡಬೇಕು. ಎಷ್ಟು ಕ್ವಶನ್ಸ್ ಇದೆ? ಇಲ್ಲಿ 6 ಕ್ವಶನ್ಸ್ ಇದೆ. ಅದರಲ್ಲಿ 4 ಕ್ವಶನ್ಸ್ನ ಕರೆಕ್ಟಾಗಿ ಮಸ್ಟ್ ಆ್ಯಂಡ್ ಸ್ಟುಡಾಗಿ ಅಟೆಂಡ್ ಮಾಡಲೇಬೇಕು. ಬ್ರೋ ಎಷ್ಟೆಷ್ಟು ಪೇಜ್ ಬರೀಬೇಕು? 1 ರಿಂದ 1.5 ಪೇಜ್ ಆನ್ಸರ್ ಬರೀಲೇಬೇಕು. ಚೆನ್ನಾಗಿ ಒಳ್ಳೆ ಸ್ಕೋರ್ ಆಗಬೇಕು ಅಂತಂದರೆ ಬರೀಬೇಕು. ಇದಕ್ಕೆ ನಾನು ಸಮ್ಮರಿಗಳನ್ನ ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನನ್ನ 6 ಮಂತ್ ಬ್ಯಾಕೇನೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ? ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೋಟ್ಸ್ನ ತೊಗೊಬೋದು. ಸಮ್ಮರಿ ನಾನು ಯಾವ ಥರ ಅಪ್ಲೋಡ್ ಮಾಡಿದ್ದೀನಿ ಅಂದರೆ, ಸಮ್ಮರಿನೂ ಬಾಯಲ್ಲಿ ಹೇಳಿಯೋದು ಇದೆ, ಮತ್ತು ನಾನು ಸಪ್ರೇಟ್ ನೋಟ್ಸು ಕೊಟ್ಟಿದ್ದೀನಿ. ಅದು ಕನ್ನಡದಲ್ಲೂ ಅನುವಾದ ಆಗಿರೋದು ಇದೆ. ಬೇಕಾದ್ರೆ ನೀವಲ್ಲಿ ಮ್ಯಾಚಪ್ ಮಾಡ್ಕೊಂಡು ಓದ್ಕೊಬೋದು. ಸೊ ಇದರಲ್ಲಿ 5 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿದ್ದಾರೆ ಬ್ರೋ? ಮೊದಲನೇದಾಗಿ ಕ್ಯಾರೆಕ್ಟರಿಸ್ಟಿಕ್ ಅನಾಲಿಸಿಸ್ ಅಂತ ಬರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸು, ಓಕೆನಾ? ಅದರಲ್ಲಿ ಅಂದರೆ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿರ್ಬೋದು, ಇಲ್ಲ ಒಂದು ಸೀನ್ನ ಕೊಟ್ಟಿರ್ಬೋದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾನೆ. ಅದರಲ್ಲಿ ಫಸ್ಟ್ ಕೇಳಿದ್ದಾನೆ 3 ವಿಚಸ್, ಓಕೆನಾ? 3 ವಿಚಸ್ ಅಂತ ಅಂದರೆ ಯಾರು? ರಾಕ್ಷಸಿ ಅಂತ ಬೇಕಾದ್ರೆ ಕರಿಬೋದು, ಭೂತಗಳು ಅಂತ ಬೇಕಾದ್ರೂ ಕರಿಬೋದು. ಬ್ರೋ 3 ವಿಚಸ್ಸು ಅಂತ ಅಂದರೆ ಏನು ಬರೆಯೋಕ್ಕಾಗುತ್ತೆ ಬ್ರೋ? ನಂಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲಲ್ಲಿ ಬರ್ತಾರೆ, ಅವ್ರು ಹೋಯ್ತಾರೆ, ಏನೇನು ಮಾತಾಡ್ತಾರೆ, ಅದನ್ನೇ ಬರಿಬೇಕು ಗೈಸ್. ಇಲ್ಲಿ ನಾನು ನೋಟ್ಸ್ ಕೊಟ್ಟಿದ್ದೀನಿ, ಅದರಲ್ಲಿ ಸಂಪೂರ್ಣವಾಗಿದೆ. ಅವಳು ಸೀನ್ 1ನಲ್ಲಿ ಬಂದು ಅವ್ರು ಬ್ಯಾಟಲ್ ಮುಗಿಸ್ಕೊಂಡು ಬರ್ತಾ ಇರ್ತಾರಲ್ವ, ಅವ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ, ಅಲ್ಲೋ ಬರ್ತಾರೆ. ಸೊ ನೆಕ್ಸ್ಟು ಮಧ್ಯದಲ್ಲಿ ಒಂದು ಹಂಗೆ ಹಾಳು ಮಾಡಬೇಕು, ಹೆಂಗೆ ಹಾಳು ಮಾಡಬೇಕು ಅಂತ ಎಲ್ಲ ಮಾತಾಡ್ತಾರಲ್ವ, ಅದನ್ನೇ ಎಕ್ಸ್ಪ್ಲನೇಷನ್ನ ಮಾಡಬೇಕು. ಅಂದರೆ ವಿಚಸ್ 1 ಏನು ಹೇಳಿದ್ಲು, 2 ಏನು ಹೇಳಿದ್ಲು, 3ನೇಳು ಏನು ಹೇಳಿದ್ಲು, ಲಾಸ್ಟಕ್ಕೆ ಏನು ಅವರಿಗೆ ಇದು ಹೇಳಿದ್ಲಲ್ಲ, ಅಂದರೆ ಹಿಂಗೆ ಆಗುತ್ತೆ ಅಂತ ಅವಳು ನುಡ್ಬಿಟ್ಟು ಹೋಗಿದ್ಲಲ್ಲ, ಓಕೆನಾ? ಪ್ರಿಡಿಕ್ಟ್ ಮಾಡಿ ಹೋಗಿದ್ಲಲ್ಲ, ಅದನ್ನು ಸಹ ಬರಿಬೇಕಾಗುತ್ತೆ. ಇನ್ನು ಮ್ಯಾಕ್ಡಫ್ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಗೊತ್ತು, ಅದನ್ನ ಆರಾಮಾಗಿ ಮಾಡ್ಕೊತ ಹೋಗ್ತೀರಾ. ಇನ್ನು ತುಂಬ ಸಾರಿ ಒಂದು ನಿಮಿಷ. ತುಂಬ ಇವನ ಮೇಲೆ ನಿಲ್ಲುವಂಥದ್ದೇ ಡಂಕನ್, ಅಂದರೆ ರಾಜನ ಬಗ್ಗೆ ಎಷ್ಟೆಲ್ಲ ಬರಿಬೋದು. ಅವನೇನೆಲ್ಲ ಮಾಡ್ದ, ಅವ್ರ ಬ್ಯಾಟಲ್ನ ಗೆತ್ಕೊಂಬಂದಾಗ ಅವ್ರ ಮನೆಗೆ ಊಟಕ್ಕೆ ಹೋಗಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಎಲ್ಲ ಮಾಡ್ದ. ಆವಾಗ ಅವನು ಡೆತ್ ಆಗುತ್ತೆ. ಯಾವ ಕಾರಣಕ್ಕಾಗುತ್ತೆ, ಅವನು ಯಾರು, ಹೇಗೆಲ್ಲ ಆಯಿತು ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟು ಮರ್ಡರ್ ಸೀನ್ ಅವರೆಲ್ಲ ಮಲ್ಲಿಕೊಂಡಾದ್ಮೇಲೆ ಅವನ್ನ ಯಾವ ಥರ ಮರ್ಡರ್ ಮಾಡಿದ್ರು ಅದನ್ನು ಸಹ ಅವ್ನು ಮ್ಯಾಕ್ಬೆತ್ತು ಮತ್ತು ಮ್ಯಾಕ್ಬೆತ್ನ ಹೆಂಡತಿ ಯಾವ ಥರ ಕೊಲೆ ಮಾಡಿದ್ರು ಅದನ್ನು ಸಹ ನೀವು ಅಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು
ಬೆನಿಫಿಟ್ ಸೀನ್ಸು. ಓಕೆ, ಬೆನಿಫಿಟ್ ಅವ್ರ ಬಗ್ಗೆನೂ ನೀವು ನೀಟಾಗಿ ಬರೀಬೇಕಾಗುತ್ತೆ. ಇನ್ನು ಮೋರು ಸಿಂಪಲಾಗಿ ಇನ್ನೂ ಸಖತ್ತಾಗಿ ಅರ್ಥ ಆಗೋದು ಸ್ಲೀಪ್ ವಾಕಿಂಗ್ ಸೀನು. ಅವಳೇ ಸುಮ್ಮನೆ ನಿದ್ದೆಲಿ ಓಡಾಡ್ತಿರ್ತಾಳಲ್ಲ, ನಿದ್ದೆಲಿ ಮಾತಾಡಿಕೊಂಡು ರಕ್ತ ಆಗಿದೆ, ನನ್ನ ಕೈಯು ತೊಳ್ಕೊಬೇಕು ಅಂತ ಮೇಣದ ಬತ್ತಿ ಹಿಡ್ಕೊಂಡೋಗಿ ತೊಳೆಯುವಾಗ ಆ ಡಾಕ್ಟರ್ಗೆ ಗೊತ್ತಾಗಿ ಈ ಥರ ಎಲ್ಲ ಗೊತ್ತಾಗುತ್ತಲ್ವ, ಅದೆಲ್ಲನೂ ಪೂರ್ತಿ ಬರೀಬೇಕಾಗುತ್ತೆ. ತುಂಬ ಬೇಗ ಬರೀಬೋದು, ತುಂಬ ಬೇಗ ಪೇಜ್ ತುಂಬುತ್ತೆ. ಬಟ್ ನಿಮಗೆ ನೀಟಾಗಿ ಏನದು ಇದನ್ನು ಮಾಡೋಕ್ಕೆ ಬರಬೇಕು, ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ಬರಬೇಕು. ಸೊ ಈ ಥರ ಎಲ್ಲನೂ ಬರಬೇಕಾಗುತ್ತೆ. ಇನ್ನು 10 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳ್ತಾರೆ ಬ್ರೋ ನೋಡಿ. 10 ಮಾರ್ಕ್ಸಿಗೆ 3 ಕ್ವಶನ್ನ ಕೊಟ್ಟಿರ್ತಾರೆ, 2 ಕ್ವಶನ್ನ ಅಟೆಂಡ್ ಮಾಡಲೇಬೇಕು. ಅದರಲ್ಲಿ ಏನನ್ನ ಕೇಳಿದ್ದಾರೆ ನೋಡಿ, ಎಕ್ಸ್ಪ್ಲೈನ್ ಮ್ಯಾಕ್ಬೆತ್ ಆ್ಯಸ್ ದ ಟ್ರಾಜಿಕ್ ಹೀರೋ ಇದು ನಿಜ. ಎಸ್, ಇಟ್ ಈಸ್ ಎ ಟ್ರಾಜಿಕ್ ಹೀರೋ. ಓಕೆನಾ, ಖಳನಾಯಕ ಅಂತ ಬೇಕೋ ಕರಿಬೋದು, ಏನು ಬೇಕೋ ಕರಿಬೋದು. ಓಕೆನಾ, ಮ್ಯಾಕ್ಬೆತ್ತು ಅವನ ಬಗ್ಗೆ ನಿಮ್ಗೆ ಏನೆಲ್ಲ ಗೊತ್ತಲ್ವಾ ಪೂರ್ತಿ ಬರೆದ್ಬಿಡಿ, ಪೂರ್ತಿ ಸಮ್ಮರಿಲ್ನೇ ಇಳಿಸ್ಬಿಡಿ. ಮ್ಯಾಕ್ಬೆತ್ಗೆ ಸಂಬಂಧಪಟ್ಟಂತೆ ಅವ್ನು ಎಲ್ಲೆಲ್ಲಿ ಬರ್ತಾನೆ, ಏನೇನು ಮಾಡ್ತಾನೆ, ಹೆಂಗೆ ಹೋಗ್ತಾನೆ ಪೂರ್ತಿ ಬರೆದ್ಬಿಡಿ. ಇಷ್ಟು 10 ಮಾರ್ಕ್ಸು ಸಹ ಸಿಗುತ್ತೆ. ಬೇಡವಾ 10ಕ್ಕೆ 7 ಮಾರ್ಕ್ಸ್ ಸಿಗಲಿ ಬಿಡಿ ಬ್ರೋ, ಇಲ್ಲ ಬಿಡಿ ಸಿಸ್ಟರ್ಸ್. ಓಕೆನಾ, ಇದಾಗುತ್ತೆ. ಇಲ್ಲ ನೆಕ್ಸ್ಟು ಸ್ಕೆಚ್ ದ ಕ್ಯಾರೆಕ್ಟರ್ಸ್ ಆಫ್ ಲೇಡಿ ಮ್ಯಾಕ್ಬೆತ್. ಅಬ್ಬಾ, ಇವಳ ಬಗ್ಗೆ ಎಷ್ಟು ಬೇಕಾದ್ರೂ ಬರಿಬೋದು. ಓಕೆನಾ, ಆ ನೋಟ್ಸಲ್ಲಿ ನಾನು ಕೊಟ್ಟಿದ್ದೀನಿ, ಅದೆಲ್ಲದೂ ಸಹ ಸಿಗುತ್ತೆ, ಬೇಕಾದ್ರೆ ನೀವು ಅಲ್ಲಿ ಬರ್ಕೊಳ್ಳಿ. ಲೇಡಿ ಮ್ಯಾಕ್ಬೆತ್ ಎಲ್ಲಿಂದ ಬಂದಳು, ಅವಳು ಪತ್ರ ಓದೋದಾಗಿರ್ಬೋದು, ಮತ್ತು ಅವಳು ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಎಲ್ಲ ಮಾಡಿದ್ಲು, ಹೆಂಗೆ ಮಾಡಿದ್ಲು, ಏನೇ ಮಾಡಿದ್ಲು ಎಲ್ಲ ಬರೀರಿ. ಓಕೆನಾ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನು 10 ಮಾರ್ಕ್ಸಲ್ಲಿ ಇನ್ನು ಅರ್ಧ ಪೋರ್ಷನ್ಸು ಗ್ರಾಮರ್ ಬರುತ್ತೆ ನೋಡಿ. ಅನಲೈಸ್ ದ ಇಂಪಾರ್ಟೆಂಟ್ಸ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಆಫ್ ಮ್ಯಾಕ್ಬೆತ್ತಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಗಳು ಯಾವ್ಯಾವು, ಅದು ಇಂಪಾರ್ಟೆಂಟ್ಸನ್ನ ನೀವು ಬರೀಬೇಕು ಅಂತ ಹೇಳಿದ್ದಾರೆ. ಬಟ್ 2 ಬರೀರಿ ಅಂತ ಹೇಳಿದಾರಲ್ಲ, ಮ್ಯಾಕ್ಬೆತ್ತು ಮತ್ತು ಲೇಡಿ ಮ್ಯಾಕ್ಬೆತ್ ಬಗ್ಗೆ ಬರೀಬೋದು, ಇವು ಇಂಪಾರ್ಟೆಂಟು. ಓಕೆನಾ. ಇನ್ನು ನೆಕ್ಸ್ಟು ಪಾರ್ಟ್ 2 ಗ್ರಾಮರು. ಸೊ ಗ್ರಾಮರ್ ಏನೆಲ್ಲ ಕೇಳಿದ್ದಾರೆ ಅಂತ ನೋಡೋದಾದರೆ ನೋಡಿ. ಸೊ ಗ್ರಾಮರಲ್ಲಿ ಇಷ್ಟೇ, ಒಂದು 5 ಮಾರ್ಕ್ಸಿಗೆ ಏನು ಕ್ವಶನ್ ಕೊಟ್ಟಿರ್ತಾನೆ, ಇದು ಫುಲ್ 15 ಮಾರ್ಕ್ಸಿಗೆ ಇರುತ್ತೆ. ಅಲ್ಲಿ 5 ಮಾರ್ಕ್ಸು ಆ್ಯಂಡ್ 20 ಮಾರ್ಕ್ಸ್ ಅಲ್ಲೇ ಹೊಂಟೋಯ್ತು. 20 40 ಇದು ನೋಡ್ಕೊಳ್ಳಿ. ಓಕೆನಾ, ಅಲ್ಲೇ 45 ಮಾರ್ಕ್ಸ್ ಆಗೋಯ್ತು. ಇಲ್ಲಿ 15 ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್ ಕರೆಕ್ಟಾಗಿ ಆಗುತ್ತೆ. 1 ಮಾರ್ಕ್ಸ್ ಅಂದರೆ ನಾವು ಒಂದು ಎಸ್ಸೆ ರೈಟಿಂಗ್ ಅಂತ ಬರೀಬೇಕು. 5 ಮಾರ್ಕ್ಸಿಗೆ ಕಂಪಲ್ಸರಿ ಬರೀಬೇಕು. 3 ಕ್ವಶನ್ ನೋಡಿ 3 ಕ್ವಶನ್ನ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ಕ್ವಶನ್ನ ಆನ್ಸರ್ ಮಾಡಲೇಬೇಕು. ನೋಡಿ ಯಾವುದೇ ಇಂಪಾರ್ಟೆಂಟ್ ಟಾಪಿಗೆ ಕೊಟ್ಟಿರ್ತಾನೆ, ಇಲ್ಲ ಕರೆಂಟ್ ಈವೆಂಟ್ಗಳನ್ನ ಕೊಟ್ಟಿರ್ತಾನೆ, ಅದ್ರ ಬಗ್ಗೆ ಎಸ್ಸೆ ಬರೀ ಕೇಳ್ತಾನೆ. ಇಲ್ಲ ಕೆಲವೊಂದು ಸಾರಿ ಕೊರೋನಾ ಕೇಳ್ತಾನೆ, ಕೊರೋನಾ ಯಾವ ಥರ ಬಂತೋ, ಯಾವ ಥರ ಸ್ಪ್ಲಿಟ್ ಆಯಿತು ಅಂತೆಲ್ಲ ಕೇಳ್ತಾನೆ, ಅದನ್ನು ಬರಿಬೋದು. ಈ ಸತಿ ಮಬ್ಬಿ ಕೇಳ್ಬೋದು, ಅದು ಚಾನ್ಸಸ್ ಥ್ರೂ ಅಂತ ಹೇಳ್ಬೋದು. ನೋಡಿ ಫಸ್ಟ್ ಒಂದು ಇಂಪಾರ್ಟೆನ್ಸ್ ಆಫ್ ಯೋಗ ಬಗ್ಗೆ ಎಸ್ಸೆ ಬರೀರಿ ಅಂತ ಕೇಳ್ಬೋದು. ಅದು ನಿಮ್ಗೆ ಏನೇ ಗೊತ್ತಿರಲಿ, ಇಂಟ್ರಡಕ್ಷನ್ನು ಪಾಯಿಂಟ್ ಮಾಡಿ ಎಲ್ಲನೂ, ಅದು ಬೆನಿಫಿಟ್ ಏನು ಅಂದರೆ ಡಿಸಡ್ವಾಂಟೇಜಸ್ ಬೆನಿಫಿಟೇ ಜಾಸ್ತಿ, ಅದು ಬರಿಬೋದು. ನೆಕ್ಸ್ಟು ವಾಟರ್ ಕನ್ಸರ್ವೇಷನ್ ಅಂದರೆ ವಾಟರ್ ಅಂದರೆ ನೀರು ಮಾಲಿನ್ಯ ಅಂತ ಕರಿತೀವಿ, ಜಲ ಮಾಲಿನ್ಯ, ಅದ್ರ ಬಗ್ಗೆ ಬರೀರಿ. ಯಾವುದು ಡಿಸಡ್ವಾಂಟೇಜಸ್ ಜಾಸ್ತಿ ಅಡ್ವಾಂಟೇಜಸ್ಗಿಂತ, ಅದನ್ನೇ ಬರೆದ್ಬಿಡಿ. ಸೊ ನೆಕ್ಸ್ಟು ಯುವರ್ ಫೇವ್ರೆಟ್ ಪ್ಲೇಸ್. ಈಗ ನೀವೊಂದು ಈಗ ನನ್ನ ಪ್ಲೇಸ್ ಅಂದರೆ, ಈಗ ನಾನು ತುಂಬ ಇಷ್ಟಪಡೋದಂದರೆ ಚಿಕ್ಕಮಂಗ್ಳೂರು, ಹೊನ್ನಾವರ, ಓಕೆ, ಈ ಥರ ಗ್ರೀನರಿ. ಓಕೆನಾ, ಈ ಥರ ಉಡುಪಿ, ಈ ಥರ ಎಲ್ಲ ಗ್ರೀನರಿ ಇರ್ತಾವಲ್ಲ, ಅವನ್ನ ನಾನು ತುಂಬ ಇಷ್ಟಪಡ್ತೀನಿ. ಅಲ್ಲಿಗೆ ಹೋದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಏನು, ಯಾವ ಥರ ಇತ್ತು, ಹೇಗೆಲ್ಲ ಫೀಲ್ ಮಾಡಿದೆ, ಅದನ್ನು ಬರೋದ್ರೆ ಸಾಕಲ್ಲ ಬ್ರೋ, ಸುಮ್ಮನೆ ಎಸ್ಸೆ ಒಂದು ಟಾಪಿಕ್ ಅಷ್ಟೇ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಆ್ಯಸ್ ಯು ಆರ್ ಅಂದರೆ ಒಂದು ಲೆಟರ್ ರೈಟಿಂಗ್ನ ಬರೆಯೋಕ್ಕೆ ಹೇಳ್ತಾನೆ. ಅದು ಲೆಟರ್ ರೈಟಿಂಗು ಸಹ ನಾನು ನನ್ನ ಚಾನಲಲ್ಲಿ ಯಾವ ಥರ ಬರೀಬೇಕು ಅನ್ನೋದನ್ನು ನಾನು ಐದಕ್ಕೆ ಅಂದರೆ ಟೋಟಲು 7 ಇರ್ತವೆ ಲೆಟರ್ಗಳು. ಅದರಲ್ಲಿ 5 ಲೆಟರ್ಗಳನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ನೋಡಿ. ಯಾವುದಂತ, ಯು ಆರ್ ದ ಹರಿಪ್ರಸಾದ್, ಲೈಬ್ರರಿಯನ್, SBB ಕಾಲೇಜ್, ತುಮಕೂರು. ರೈಟ್ ಎ ಲೆಟರ್ ಆರ್ಡರ್ ಟು ಸೇಲ್ ಮ್ಯಾನೇಜರ್, ಸ್ವಪ್ನ ಬುಕ್ ಹೌಸ್, ಗಾಂಧಿನಗರ್, ಬ್ಯಾಂಗ್ಳೂರ್, ಪ್ಲೇಸಿಂಗ್ ಆರ್ಡರ್ಸ್ ಆಫ್ 5 ನೆಸೆಸರಿ ಬುಕ್ಸ್ ನೀಡಿಂಗ್ ಯುವರ್ ಕಾಲೇಜ್. ಅಂದರೆ ನೀನೊಬ್ಬ ಲೈಬ್ರರಿಯನ್ನು ಹರಿಪ್ರಸಾದ್ ಅಂತ ಅಸಂಪ್ಷನ್ನ ಮಾಡಿಕೊಂಡು, ಸೊ ನಿನ್ನ ಫ್ರಮ್ ಅಡ್ರೆಸ್ಸು ಹರಿಪ್ರಸಾದ್, ಲೈಬ್ರರಿಯನ್, SBB ಕಾಲೇಜ್, ತುಮಕೂರು. ಸೊ ಅಂದರೆ ಸ್ವಪ್ನ ಬುಕ್ ಹೌಸಿಗೆ ನೀವು ಲೆಟರ್ ಬರೀಬೇಕು, ನಂಗೆ ಒಂದು 5 ಬುಕ್ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಲೆಟರ್ ಅಂತ ಕರಿತೀವಿ ಇದನ್ನು. ಓಕೆನಾ, ಇದನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟು ಇದರಲ್ಲಿ ಅಂದರೆ 2 ಸಹ ಆನ್ಸರ್ ಮಾಡಬೇಕು. ಎರಡು ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ, 2 ಸಹ ಆನ್ಸರ್ ಮಾಡಬೇಕು. 1 ಲೆಟರ್ ರೈಟಿಂಗು 5 ಮಾರ್ಕ್ಸು. ಇನ್ನು ನೆಕ್ಸ್ಟು ಯು ವಿಶ್
ಟು ಜಾಯಿನ್ ಎ ಕೋಚಿಂಗ್ ಕ್ಲಾಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾ ಕೋಚಿಂಗ್ ಸೆಂಟರ್ ಬ್ಯಾಂಗ್ಳೂರ್. ರೈಟ್ ಎ ಲೆಟರ್ ಎನ್ಕ್ವೈರಿ ಆಫ್ ದ ಡೈರೆಕ್ಟರ್ ಸ್ಪರ್ಧಾ ಕೋಚಿಂಗ್ ಸೆಂಟರ್ ಬ್ಯಾಂಗ್ಳೂರ್ ಸೀಕಿಂಗ್ ಡೀಟೇಲ್ಸ್ ಆಫ್ ಕೋರ್ಸ್ ಸ್ಟ್ರಕ್ಚರ್ ಫ್ರೀ ಟೈಮಿಂಗ್ ಆ್ಯಂಡ್ ಕ್ಲಾಸಸ್. ಅಂದರೆ ನೀವು ಒಂದು ಅಂದರೆ ಈಗ ಅಂದರೆ ಅಸಂಪ್ಷನ್ ಹೇಳ್ತೀನಿ ನೋಡಿ, ನೀವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಬಿಟ್ಟು ಎಂಕ್ವೈರಿ ಮಾಡ್ತಾ ಇರ್ತೀರ. ಒಂದು ಕೋಚಿಂಗ್ ಸೆಂಟರಿಗೆ ಹೋಗೋಣ, ಒಂದು ಸ್ಟಡಿ ಮಾಡೋಣ, ಒಂದು ಜಾಬ್ ತೊಗೊಳ್ಳೋಣ, ಆ ಥರ ಉದ್ದೇಶ ಇಟ್ಕೊಂಡು ಮಾಡಿರ್ತೀರ. ಯಾವುದಕ್ಕೆ? ಸ್ಪರ್ಧಾ ಕೋಚಿಂಗ್ ಸೆಂಟರ್ ಬ್ಯಾಂಗ್ಳೂರಿಗೆ ಒಂದು ಲೆಟರ್ನ ಬರೀತೀರಾ. ಯಾರಿಗೆ? ಅವ್ರ ಡೈರೆಕ್ಟರ್ಗೆ. ಸೊ ಅಲ್ಲಿನ ಸ್ಪರ್ಧಾ ಕೋಚಿಂಗ್ ಸೆಂಟರ್ ಬೆಂಗಳೂರಲ್ಲಿ ಇದೆಯಲ್ವಾ, ಸೊ ನಿಮ್ಮ ಸ್ಟ್ರಕ್ಚರ್ ಏನೇನು ಅಂದರೆ ಕೋರ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಎಷ್ಟು ಮಂತು ಡ್ಯೂರೇಷನ್ನು, ಅದಕ್ಕೆ ಫೀಸ್ ಏನಿದೆ, ಮತ್ತು ಕ್ಲಾಸ್ ಟೈಮಿಂಗ್ಸ್ ಏನು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಅಂದರೆ ಆರ್ಡರ್ ಲೆಟರ್ ಅನ್ನೋಕ್ಕಿಂತ ಅಂದರೆ ಒಂದು ರಿಕ್ವೆಸ್ಟಿಂಗ್ ಲೆಟರ್ನ ಬರೀತೀರಾ. ಸೊ ಅದನ್ನ ಇಲ್ಲಿ ನೀವು ಬರೀಬೇಕಾಗುತ್ತೆ. ತುಂಬ ಈಸಿ ಇರುತ್ತೆ, ಆರಾಮಾಗಿ 5 ಮಾರ್ಕ್ಸ್ ತೊಗೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇದು ಲೆಟರ್ ರೈಟಿಂಗ್ ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇದನ್ನ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಒಂದು ಅಡ್ವರ್ಟೈಸ್ಮೆಂಟು, ಒಂದು ಬ್ರೋಚರು. ನನಗಿಂತ ಬ್ರೋಚರ್ಗಿಂತ ಅಡ್ವರ್ಟೈಸ್ಮೆಂಟ್ನೇ ತುಂಬ ಚೆನ್ನಾಗಿ ಬರಿಬೋದು. ಯು ಆರ್ ಓನರ್ ದ ಸನ್ಶೈನ್ ಬಿಲ್ಡರ್ಸ್. ಯು ಹ್ಯಾವ್ 3 and 2 BHK ಫ್ಲಾಟ್ಸ್ ಅವೈಲಬಲ್ ಫಾರ್ ಸೇಲ್. ರೈಟ್ ಎ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಇನ್ ನಾಟ್ ಮೋರ್ ದೆನ್ 50 words. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ನ ಕೊಡ್ತಾಯಿದ್ದೀರಾ. ಅಡ್ವರ್ಟೈಸ್ಮೆಂಟೇ ತುಂಬ ಈಸಿ. ಅಂದರೆ ಈಗ ನೀವೇ ಓನರು ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವೇ ಓನರು, ಒಂದು ಸನ್ಶೈನ್ ಬಿಲ್ಡರ್ಸು, 3 BHK ಮತ್ತು 2 BHK ಫ್ಲಾಟ್ಸ್ಗಳಿದ್ದಾವೆ. ಯಾವ ಥರ ಅವೈಲಬಲ್ ಇದೆ, ಅದನ್ನ ಯಾವ ಥರ ಸೇಲ್ ಮಾಡ್ತೀರಾ. ಸೊ ನೋಡಿ ಗೈಸ್, ಈಗ ನನ್ನದೇ ಒಂದು ಮನೆ ಆದರೆ ಒಂದು 3 BHK ಮತ್ತು 2 BHK ಇದೆ, ಒಂದು ಹೋಮ್ ಇದೆ. ಅದು ಒಂದು ಟೆಂಪಲ್ಗೆ ಹತ್ರ ಇದೆ, ಜಿಮ್ಮಿಗೆ ಹತ್ರ ಇದೆ, ಸೊ ಒಂದು ಬಸ್ ಸ್ಟ್ಯಾಂಡ್ಗೆ ಹತ್ರ ಇದೆ, ನೈಸ್ ರೋಡಿಗೆ ತುಂಬ ಹತ್ರ ಇದೆ, ತುಂಬ ಈ ಥರ ಡ್ಯೂರೇಷನ್ನು, ಈ ಥರ ಅವೈಲಬಿಲಿಟಿ ಎಲ್ಲ ಇದೆ. ಆ ಥರ ಎಲ್ಲ ಯಾವ ಥರ ಅಡ್ವೈಸ್ಮೆಂಟ್ ಅಂದರೆ, ಈಗ ಒಂದು ಮೊಬೈಲೇ ಸರ್ಚ್ ಮಾಡ್ತಾ ಇರ್ತೀರ, ಯಾವುದರಲ್ಲಿ ನೆಟ್ಟಲ್ಲಿ ಆ ಮೊಬೈಲ್ ಸ್ಪೆಸಿಫಿಕೇಷನ್ ಎಲ್ಲ ತೋರಿಸುತ್ತೆ. 5000 mAh ಬ್ಯಾಟ್ರಿ ಇದೆ, 50 ಪಿಕ್ಸೆಲ್ ಕ್ಯಾಮ್ರಾ ಇದೆ, ಓಕೆನಾ. ತುಂಬ ಅಂದರೆ 14 ವರ್ಷನ್ ಇದು ಪ್ರೊಸೆಸರ್ ಇದೆ. ಸೊ ಯಾವುದಾದ್ರು ಸ್ನ್ಯಾಪ್ಡ್ರ್ಯಾಗನ್ 680 ಅಂತೆ, ಓಕೆ, ಈ ಥರ ಎಲ್ಲ ಬರುತ್ತಲ್ವಾ. ಓಕೆ, ಆ ಥರ ಅಡ್ವರ್ಟೈಸ್ಮೆಂಟ್ ಕೊಡೋದು. ಇನ್ನು ಬ್ರೋಚರ್, ಅದು ಒಂದು ಲೆಟರ್ ಥರನೇ ಬರೆಯೋದು. ಅಡ್ಮಿಷನ್ ಆಫ್ ಕಂಪನಿ ಯುವರ್ ಕಾಲೇಜ್, ಕ್ಯಾಂಪೇನ್ ಯುವರ್ ಕಾಲೇಜ್, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ನಾನು ಅಡ್ವೈಸ್ ಮಾಡುವಂಥದ್ದು